ನಮಸ್ತೆ. ನಮಸ್ತೆ ಮ್ಯಾಮ್. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಆಶಾ ಅಂತ. ಅಮ್ಮ ಎಲ್ಲಿಂದ ಬರ್ತಿರೋದು ನೀವು? ನಾವು ಕತ್ರಗುಪ್ಪನಲ್ಲಿರೋದು. ಕತ್ರಗುಪ್ಪೆಯಿಂದ ಬರ್ತಿದ್ದು. ಅಮ್ಮ ನಿಮ್ಗೆ ಸರಕೆರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಯಾರಮ್ಮ? ಇಲ್ಲಿ ನಾವು ಅಲ್ಲಿ ಸೆರಾಕೆರೆ ಎದುರುಗಡೆನೆ ಕಾಫಿ ಸೆಂಟರ್ ಇದೆ. ಅಲ್ಲಿಗೆ ಬಂದಾಗ ಸೆರಾಕೆರೆ ಅಂದ್ರೆ ಏನು ಅಂತ ಒಂದು ಕುತೂಹಲದಿಂದ ಬಂದ್ವಿ. ಹಂಗೆ ಅದು ಯೂಸ್ ಮಾಡಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ. ಅಲ್ಲಿ ತುಂಬಾ ಬೆನಿಫಿಟ್ ಆಯ್ತು ಅಂತ ಸರಿ ನಾವೇ ಮನೆಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ್ರು. ಪ್ರಾಬ್ಲಮ್ಸ್ ಇತ್ತು ಅಂತ ನೀವು ಸರಕೆರೆ ಫಸ್ಟ್ ವಿಸಿಟ್ ಮಾಡಿದ್ರಿ, ಒಂದು ಕುತೂಹಲ ಏನೋ ನೋಡೋಣ ಅಂತ ಬಂದ್ರಿ. ಏನ್ ಪ್ರಾಬ್ಲಮ್ಸ್ ಇತ್ತು ನೀವು ಸರಕೆರೆ ಬರ್ಬೇಕಾದ್ರೆ? ಸೆರಾಕೆರೆಗೆ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಮೈಕೈ ನೋವು, ತಿರ್ಗಾ ಆಸಿಡಿಟಿ ಎಲ್ಲ ತುಂಬಾ ಜಾಸ್ತಿ ಇತ್ತು. ಅಲ್ಲಿ ಬಂದ್ಮೇಲೆ ಎಲ್ಲ ಡೈಲಿ ಅಲ್ಲಿ ತಗೊಳ್ತಾ ಇರ್ಬೇಕಾದ್ರೆ ನಮ್ಗೆ ಅನುಕೂಲ ಆಗ್ತಾ ಇತ್ತು. ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದು 35 ಇಯರ್ಸ್ ಇಂದ ಇದೆ. 35 ವರ್ಷದಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇತ್ತಮ್ಮ. ಸರಕೆರೆ ಬಂದು ನೀವು ಥೆರಪಿ ತಗೊಂಡ್ರಿ, ನಿಮ್ಮ ಮನೆಗೆ ಕೂಡ ಆರೋಗ್ಯ ದೇವತೆನ ಬೈ ಮಾಡ್ಕೊಂಡ್ರಿ. ಅಂದ್ರೆ ಜೇಡ್ ಹಾಲಕ್ಕೆ ನೈನೋಸರ್ ವಾಟರು, ಜೊತೆಗೆ ಜೇಡ್ ಮ್ಯಾಟು, ಜೊತೆಗೆ ಸ್ಟೀಮರ್ ಇಷ್ಟನ್ನು ಕೂಡ ಬೈ ಮಾಡ್ಕೊಂಡ್ರಿ ಅಲ್ವಮ್ಮ? ಬೈ ಮಾಡ್ಕೊಂಡು ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಷ್ಟು ಪರ್ಸೆಂಟ್ ಕ್ಯೂರ್ ಆಗಿದೆ ಅಂತ ಹೇಳ್ತೀರಾ? ನನಗೆ ಒಂದು 90% ಅಷ್ಟು 35 ವರ್ಷದಿಂದ ಇದ್ದಿದ್ದು ಸಡನ್ ಆಗಿ ಹೋಗುತ್ತೆ ಅಂತ ನನಗೂ ಅನ್ಕೊಳಕ್ ಆಗಲ್ಲ. ಆಗ್ಲಿ 90% ಕಮ್ಮಿ ಆಗಿದೆ. ದಿನ ನಾನು ದೇವ್ರ ಮುಖ ನೋಡ್ತೀನೋ ಇಲ್ವೋ, ಮಾತ್ರೆ ಅನ್ನೋದು ಬೇಕೇ ಬೇಕಾಗಿತ್ತು. ಆಸಿಡಿಟಿದು, ತಲೆನೋವು ಎಲ್ಲ ಮಾತ್ರೆಗಳು. ಇವಾಗ ಅದೆಲ್ಲ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. 90% ಕಮ್ಮಿ ಆಗಿದೆ. 90% ಕ್ಯೂರ್ ಆಗಿದೆ ಅಂತ ಹೇಳ್ತಿದ್ರ. ಈಗ ಮನೆಗೆ ಬಂದು ಮ್ಯಾಟ್ ನ ಪರ್ಚೇಸ್ ಮಾಡಿದ್ರಿ ಅಲ್ವಮ್ಮ? ಈಗ ಮ್ಯಾಟ್ ನ ಬಂದು ಬೆಳಗ್ಗೆ ರಾತ್ರಿ 2 ಟೈಮ್ ಯೂಸ್ ಮಾಡ್ತಿದ್ದೀರಾ? ಅದನ್ನ ಮಾಡ್ತಾ ಇದ್ದೀನಿ ಯೂಸು. ಅಂದ್ರೆ ಇನ್ನ ಇವಾಗ ನಾನೊಂದು ಮೂರ್ ತಿಂಗಳು ಬೆಂಗಳೂರಿನಲ್ಲಿ ಇರಲಿಲ್ಲ. ಅದಾದ್ಮೇಲೆ ಔಟ್ ಆಫ್ ಕಂಟ್ರಿ ಹೋಗಿದ್ದೆ. ಇವಾಗ ಬಂದ್ಮೇಲೆ ತಿರ್ಗಾ ಯೂಸ್ ಮಾಡಕ್ ಸ್ಟಾರ್ಟ್, ಇನ್ನ ರೆಗ್ಯುಲರ್ ಆಗಿ ಇನ್ನ ಸ್ಟಾರ್ಟ್ ಮಾಡಬೇಕು ಯೂಸ್ ಮಾಡಕ್ಕೆ. ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅಂತೂ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ರ. ಅಮ್ಮ ಈಗ ವಾಟರ್ ಡಿವೈಸ್ ಮ್ಯಾಟ್ನೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಹಣ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಾ ನಿಮ್ಗೆ? ಅಂದ್ರೆ ಆರೋಗ್ಯ ಭಾಗ್ಯ ನಮ್ಗೆ ಬೇಕು ಅಂತ ಅಂದಾಗ ನಾವು ದುಡ್ಡು ಮುಖ ನೋಡಕ್ಕಾಗಲ್ಲ. ಅದಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂತ ಅಂದ್ರೆ ನಾವು ತಗೋಬೇಕಾಗುತ್ತೆ ಅಂತ ಅನಿಸ್ತು. ಅಮ್ಮ ಸರಕೆರೆಗೆ ಎಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ವಾ, ನಿಮ್ಮಂತೆ ಏಜ್ ಆದಂತಹ ಅಪ್ಪ ಅಮ್ಮದಿರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದ್ರ ಬೆನಿಫಿಟ್ನ ಎಲ್ಲರೂ ಪಡೀರಿ, ಅದರಿಂದ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅಂತ ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ ಅಮ್ಮ, ತುಂಬಾ ಚೆನ್ನಾಗಿ ವಿಷಯ ತಿಳಿಸ್ಕೊಡ್ರಿ.